ANM ನ್ಯೂಸ್ಗೆ ಸ್ವಾಗತ. ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು, ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. 20 ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ, ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ. GF ಕಣ್ಣಿನ ಆಸ್ಪತ್ರೆ, ಬುರ್ಗಮಕ್ಳಳ್ಳಿ, ಚಿಂತಾಮಣಿ. ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 9 ರಿಂದ ಸಂಜೆ 7ರವರೆಗೂ. ಆಸ್ಪತ್ರೆಯ ಪ್ರಮುಖ ಸೇವೆಗಳು: ರೆಟಿನಾ ಕ್ಲಿನಿಕ್, ಸಂಪೂರ್ಣ ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ ಹಾಗೂ ಚಿಕಿತ್ಸೆ, ರೆಟಿನಾ ಲೇಸರ್ ಚಿಕಿತ್ಸೆ, ರೆಟಿನಾ ಶಸ್ತ್ರಚಿಕಿತ್ಸೆಗಳು, ಮಾಕ್ಯುಲರ್ ಡಿಜನರೇಷನ್ ಚಿಕಿತ್ಸೆ, ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ, ಯೂನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ, ಕಣ್ಣೀರಿನ ನಾಳದ ತೊಂದರೆಗಳಾದ DCT ಮತ್ತು DCR ಶಸ್ತ್ರಚಿಕಿತ್ಸೆ. ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು: ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು, ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು, ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು, ಸ್ಮಾಲ್ ಇನ್ಸೆಷನ್ ಕ್ಯಾಟ್ರಾಕ್ಟ್ ಸರ್ಜರಿ, ಮೈಕ್ರೋ ಇನ್ಸೆಷನ್ ಕ್ಯಾಟ್ರಾಕ್ಟ್ ಸರ್ಜರಿ, ಪ್ಯಾಕೋ ಸರ್ಜರಿ, ಲೇಸರ್ ಸರ್ಜರಿ, ಎಲ್ಲಾ ರೀತಿಯ ಲೆನ್ಸ್ಗಳಾದ ಇಂಡಿಯನ್ ಲೆನ್ಸ್, ಫಾರಿನ್ ಲೆನ್ಸ್, ಆಲ್ಕಾನ್, ಜಾನ್ಸನ್ ಅಂಡ್ ಜಾನ್ಸನ್, C3R ಕೆರೋಟೋಕೋನಸ್ ಟ್ರೀಟ್ಮೆಂಟ್, ವಿಟ್ರೋನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ. ಯಶಸ್ವಿನಿಯಾಗೋ ಆರೋಗ್ಯ ವಿಮಾ ಸೌಲಭ್ಯಗಳು, ಆಪ್ಟಿಕಲ್ ಸೇವೆಗಳು, ಗುಣಮಟ್ಟದ ಚಶ್ಮೆಗಳು ಹಾಗೂ ಲೆನ್ಸ್ಗಳು GEF ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 966060845331, ಸ್ಥಿರ ದೂರವಾಣಿ 081542999992ಗೆ ಸಂಪರ್ಕಿಸುವುದು. ಮಾಡುವಂತ ಕೆಲಸ ಮಾಡಿದಾರ. ಟೆಂಡರ್ ಆಗ್ದಿರ ಬಾಕಿ ಬಿದ್ದಿತ್ತು, ಅದಕ್ಕೆ ಟೆಂಡರ್ ಮಾಡಿಸಿ ಎಲ್ಲ ಮಾಡಿಸಿದವ್ರು ನಾವಿವತ್ತು ಜನರಿಗೆ ಜವಾಬ್ ಕೊಡ್ತಾ ಇದ್ದೀವಿ. ಯಾಕೆ ಕೆಲಸ ಆಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಪ್ರಚಾರ ಮಾತ್ರ ಅವ್ರಿಗೆ ಇಟ್ಸ್ಕೊಳಕ್ ಹೋಗ್ತಾರೆ. ಹೋಗ್ಲಿ, ಆ 45% ದುಡ್ಡು ಏನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಏನಾದ್ರು ಪ್ರಿಂಟ್ ಮಾಡಿದ್ರ? ಇದಕ್ಕೆ 4 ಸತಿ ಸೇಪಡ ನನ್ನ ಮಿತ್ರ ಬುದ್ಧಿವಂತ ಹಿಂಗೆ ಅವರು ಹುಷಾರಿಲ್ಲ ಕೂತ್ಕೊಂಡು ಬಂದು. ಅದರಿಂದ ನಾನು ಹೇಳುವಂಥದ್ದು, ದಯವಿಟ್ಟು ಇವತ್ತು ಸಮಾಜದಲ್ಲಿ ಇವತ್ತು ಜಾತಿಗಳ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನ ಹೊಡಿತಕ್ಕಂಥದ್ದು ಕೇವಲ ಓಟ್ಗೋಸ್ಕರ. ಅದಕ್ಕೆ ದಯವಿಟ್ಟು ತಾವು ಬಲಿ ಹಾಕ್ಬೇಡಿ. ಈಗ ಇಲ್ಲಿರೋಂಥವ್ರೆಲ್ಲರೂ ನೀವು ಹಿಂದೂಗಳು ಹೌದಾ ಅಲ್ವೋ? ಇಲ್ಲಿರೋಂಥವ್ರು ಒಬ್ರೋ ಪಾಪ 4-5 ಜನ 10 ಜನ ಮುಸ್ಲಿಂ ಸ್ನೇಹಿತರಿದ್ದಾರೆ. ನಾವು ಅವರು 100 ವರ್ಷಗಳಿಂದ ಜೊತೆಯಲ್ಲಿ ಇದ್ದೀವೋ ಇಲ್ವೋ? ಸ್ವತಂತ್ರ ಬಂದಾಗ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವು ಇದ್ದು ಇವತ್ತು ಎಲ್ಲ ಒಟ್ಟಿಗೆ ಇರೋರು ಇವತ್ತು ನಾವು ಅವ್ರನ್ನ ಕಳಿಸ್ಬಿಡ್ತೀವಿ ಪಾಕಿಸ್ತಾನ್ಗೆ ಅಂತ ಈಗ 10 ವರ್ಷದಿಂದ ಹೇಳ್ಕೊಂಡ್ಬಂದ್ರು. ಅಸಾಧ್ಯ ಇದೆ ಅದು. ಯಾಕೆ ಇವತ್ತು ಬರೀ ಓಟ್ಗೋಸ್ಕರ ನೀವು ಈ ತರ ಸುಳ್ಳು ಹೇಳ್ತಿರೋ ಜನಗಳಿಗೆ? ಕಾಶ್ಮೀರಲ್ಲಿ ಉಗ್ರವಾದಿಗಳು ಬರೋದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಯಾರ್ದು ಗೂಢಚಾರ್ಯ, ಇಂಟೆಲಿಜೆನ್ಸ್ ಗೂಢಚಾರ್ಯ, ಅದು ಯಾರ್ದು ವೈಫಲ್ಯ ಆಯ್ತು? ಯಾರು ವೈಫಲ್ಯ ಆಯ್ತು? ಒಂದು ವ್ಯವಸ್ಥೆ ಆದ್ಮೇಲೆ ಗಡಿಯಲ್ಲಿ ಯಾರು ನಾವು ಗಡಿ ಒಳಗೆ ನುಸುಳ್ತಾರೆ, ಯಾರು ಬರ್ತಾರೆ ಇಲ್ಲ ಅಂತ ನೋಡ್ಬೇಕಾದ ಜವಾಬ್ದಾರಿ ಯಾರ್ದು? ಕೇಂದ್ರ ಸರ್ಕಾರದ. ಹೌದು ತಾನೆ? ಇವತ್ತು ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರು, ಸಂತೋಷ, ನಾವ್ಯಾರು ಅದಕ್ಕೆ ವಿರೋಧ ಮಾಡಲಿಲ್ಲ, ಒಳ್ಳೆ ಕೆಲಸ. ಪಾಕಿಸ್ತಾನ ಬಗ್ಗೆ ಬಡಿಬೇಕು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ತಪ್ಪು ಮಾಡಿರುವಂಥದ್ದು ವೈಫಲ್ಯ. ಹಿಂದೆ ಒಂದು ಪಹಲ್ಗಾಮ್ ಅಂತ ಒಂದಾಯ್ತು. ಪಹಲ್ಗಾಮ್ ಯಾವ್ದು? ಪುಲ್ವಾಮಾ. ಇದು ಮೊನ್ನೆ ಆಗಿದ್ದು ಪಹಲ್ಗಾಮ್, ಅದು ಪುಲ್ವಾಮಾ. ಪುಲ್ವಾಮಾದು ಅಲ್ಲಿದ್ದಂತ ಒಬ್ರು ಗವರ್ನರ್ ಹೇಳ್ತಾರೆ, ನಾವು ಎಚ್ಚರಿಕೆ ಕೊಟ್ವಿ, ಅವ್ರನ್ನ ರೋಡಲ್ಲಿ ಕಳ್ಸೋದು ಬೇಡ, ಇಷ್ಟು ಜನ ಸೈನಿಕರು ರೋಡಲ್ಲಿ ಹೋಗೋದು ಬೇಡ, ಅವ್ರನ್ನ ವಿಮಾನದ ಮುಖಾಂತರ ಅಲ್ಲಿ ಬಿಡೋಣ, ಹೆಲಿಕಾಪ್ಟರ್ ಮುಖಾಂತರ ಬಿಡೋಣ ಅಂದ್ರೆ ಗೊತ್ತಿತ್ತು ರೋಡ್ ಮುಖಾಂತರ ಕಳಿಸಿ ಸುಮಾರು ಯೋಧರು ಸಾಯುವಂಥದ್ದಾಯ್ತು. ಇವತ್ತಿಗೂ ಅದ್ರ ವರದಿ ಬಗ್ಗೆ ಏನಾಯ್ತು? ಚುನಾವಣೆಯಲ್ಲಿ ಏನ್ ಮಾಡಿದ್ರು, ನಾವು ಅಲ್ಲಿ ಹೋಗ್ಬಿಟ್ಟು ಗುಂಡು ಹೊಡೆದ್ಬಿಟ್ಟು ಬಂದ್ಬಿಟ್ವಿ, ಅಲ್ಲಿ ಹೋಗಿ ಇದು ಮಾಡಿ ಬಂದ್ಬಿಟ್ವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಚುನಾವಣೆಯಲ್ಲಿ ಒಟ್ಟು ತಗೊಂಡ್ರು. ಯಾವ್ಯಾವ ಚುನಾವಣೆ ಸಂದರ್ಭದಲ್ಲಿ ಏನೇನು ನಾಟಕ ಆಡ್ತಾರೆ, ದಯವಿಟ್ಟು ಇದನ್ನ ಬಹುಶಃ ನಾವು ಅರ್ಥ ಮಾಡ್ಕೊಳ್ಳೋಕೆ ವಿಫಲ ಆದ್ವಿ. ನಾವಿರೋದ್ರಲ್ಲೇ ನಾವು ದಕ್ಷಿಣ ಭಾರತದಲ್ಲಿ ನಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ವಿ. ಕಡೆಗೆ ಉತ್ತರ ಭಾರತದಲ್ಲಿರುವಂಥ ಜನ ಅರ್ಥ ಮಾಡಿಕೊಂಡು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಬಂತು ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋದು ನಿಮ್ಗೆ ಗೊತ್ತಿದೆ. ಅದರಿಂದ ಈಗ ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಪ್ರತಿಯೊಂದು ವಿಚಾರಕ್ಕೂ ಜಾತಿ, ಧರ್ಮಸ್ಥಳದಲ್ಲಿ ಶವಗಳಿದಾವೆ ಅಂತ ಹೇಳಿದವ್ರು ಯಾರು? ಇಲ್ಲೇ ಪೆದ್ದೂರಿನಲ್ಲಿರುವಂತ ದೊಡ್ಡ ಮನುಷ್ಯರು 100 ಶವ ಇದಾವೆ ಅಂತ ಹೇಳಿದ್ರು. ಈ ರೀತಿ ಯಾರೋ ಹೇಳಿದ್ರು. ತನಿಖೆ ಮಾಡೋದು ಹೇಗೆ, ಸರಿನೋ ತಪ್ಪ ಅಲ್ವಾ, ತನಿಖೆ ಮಾಡಲಿ ಬಿಡಿ ಅಂತ ಹೇಳಿದ್ರು.
ತನಿಖೆ ಆಗೋವರೆಗೂ ಸುಮ್ಮನೆ ಇದ್ರು. ತನಿಖೆ ಆಗಿ ಅಲ್ಲಿ ಏನು ಇಲ್ಲ ಅಂದ್ಮೇಲೆ ಆಮೇಲೆ ಅದಕ್ಕೆ ಮುಂಚೆ ಅವ್ರಿಗೆ ಡೌಟ್ ಇತ್ತು ಅವ್ರಿಗೂ, ಏನೋ ಇರ್ಬೋದೇನೋ ಅಂತ ಹೇಳಿ. ಅಲ್ಲೇನು ಸಿಕ್ಕಿಲ್ಲ ಅಂದ್ಮೇಲೆ ರಾಜ್ಯ ಸರ್ಕಾರ ಸುಮ್ಮನೆ ಅವಮಾನ ಮಾಡ್ಬಿಡ್ತು ಅಂತ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿ ಬರೋದು, ಅಲ್ಲಿ ಹೋಗಿ ಶೋ ಮಾಡ್ಕೊಂಡ್ ಬರೋದು. SIT ರಚನೆ ಮಾಡಿದಾಗ ಅವಾಗ ಯಾಕೆ ನೀವು ಉಸಿರು ಬಿಡ್ಲಿಲ್ಲ? ಅವತ್ತ್ಯಾಕೆ ನಿಮಗೆ ಬಾಯಿ ನಿಂತೋಗ್ಬಿಡ್ತು, ಗಂಟಲು ನಿಂತೋಗ್ಬಿಡ್ತು? ಅಲ್ಲಿ ಏನು ಸಿಕ್ಲಿಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರ ಹೇಳಿತ್ತಲ್ಲ, ಅವ್ರು ಯಾರೋ ದೂರು ಕೊಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ ಕ್ರಮ ಮಾಡ್ತಾ ಇಲ್ವ ನಾವು? ಯಾರು ಸುಳ್ಳು ಹೇಳಿದ್ದಾರೆ, ಯಾರ್ಯಾರು, ಅವ್ರ್ಯಾರು? ಅಲ್ಲಿ RSS ಅಥವಾ BJP ಎರಡು ಗುಂಪದು. ಅವರವರಲ್ಲಿ ಜಗಳಕ್ಕೆ ಇವತ್ತು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿ, ಅದು ಇವ್ರು ಹೇಳೋದು ಯಾರ ಮೇಲೆ ಗೂಬೆ ಕೂರಿಸೋದು, ಕಾಂಗ್ರೆಸ್ ಪಾರ್ಟಿ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡಿ. ಅದರಿಂದ ನಾನಿಲ್ಲಿ ನಿಮ್ಗೆಲ್ಲ ಹೇಳುವಂಥದ್ದು, ದಯವಿಟ್ಟು ಎಲ್ಲೋ ಇರೋರು ಬಂದು ಏನೋ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಸ್ಥಳೀಯವಾಗಿ ಇವತ್ತು ನಮ್ಮ ಕಷ್ಟ ಸುಖಗಳು ಮತ್ತೊಂದು ಸ್ಪಂದಿಸಬೇಕು, ಆಗ್ಬೇಕು ಅನ್ನುವಂಥದ್ದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೆಲ್ಲರೂ ಅಣ್ಣ ತಮ್ಮಂದ್ರಂತೆ ಈ ದೇಶ ಸದೃಢವಾಗಿ ಕಟ್ಟುವಂಥದ್ದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮಾಡತಕ್ಕಂಥ ಕೆಲಸ ಆಗಬೇಕು. ದೇಶಾಭಿಮಾನನೇ ಇಲ್ಲ ಅಂತೆ. ಇವತ್ತು ಇದೇನು ಶಲ್ಯ ಕೊಟ್ಟರು ದೇವಸ್ಥಾನದಲ್ಲಿ, ಇದು ನಮ್ದಲ್ಲ ಅಂತಿದ್ದು ಸೊತ್ತು, ಈ ಬಣ್ಣನೇ ಅವ್ರದಂತೆ, ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಇದು ಅವ್ರದೇ ಅಂತ ಲೆಕ್ಕ. ಅಂದ್ರೆ ನಾವ್ಯಾರು ಯಾವ ಧರ್ಮಕ್ಕೆ ಸೇರಿದವ್ರಾಗರೆ? ನಾವೆಲ್ಲ ಪೂಜೆ ಮಾಡೋಂಥ ದೇವರುಗಳು ಯಾವ ಧರ್ಮದವರು? ದಯವಿಟ್ಟು ನಾನು ಇವೆಲ್ಲ ಯಾಕೆ ಇಲ್ಲಿ ಹೇಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಇವೆಲ್ಲ ಇವತ್ತು ಅವರು ಚುನಾವಣೆಗೋಸ್ಕರ, ಓಟ್ಗೋಸ್ಕರ ಇವತ್ತು ಜನರಲ್ಲಿ ತಪ್ಪು ಕಲ್ಪನೆಯನ್ನು ಬರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲ ಸಲ್ಲದ ಗೂಬೆಯನ್ನು ಕೂರಿಸುವಂಥದ್ದಕ್ಕೆ ಯಾರಿಗೂ ಪುಷ್ಟೀಕರಣ ಮಾಡುವಂಥದ್ದಿಲ್ಲ. ಇವತ್ತು ಈ ದೇಶದ ಎಲ್ಲ ಜನರ ಇವತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾವ್ದಾದ್ರು ಒಂದು ಜಾತಿ ಧರ್ಮ ಕೊಟ್ಟಿದ್ದೀವ? ಇವತ್ತು 2,000 ರೂಪಾಯಿ ಒಂದು ಜಾತಿ ಧರ್ಮದವ್ರು ಕೊಡ್ತಾ ಇದ್ದೀವ? ಕರೆಂಟ್ ಉಚಿತವಾಗಿ ಒಂದು ಜಾತಿ ಧರ್ಮದವ್ರು ಕೊಡ್ತಾ ಇದ್ದೀವ? ಶಕ್ತಿ ಯೋಜನೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾರೆ, ಯಾವ್ದನ್ನ ಒಂದು ಜಾತಿಯವ್ರಿಗೆ ಕೊಡ್ತಾ ಇದ್ದೀವ? ಅಕ್ಕಿ ಕೊಡ್ತಾ ಇದೀವಿ. ಈಗ ಅಕ್ಕಿ ಬದಲು ನಿನ್ನೆ ಇಂದಿರಾ ಕಿಟ್ ಅಂತ ಒಂದು ಕೊಡ್ತಾ ಇದ್ದಾರೆ, ಅದು ಶುರು ಮಾಡಿದ್ದಾರೆ, ಕೊಡ್ಬೇಕು ಮುಂದೆ. ಅದನ್ನ ಏನಾದ್ರೂ ಒಂದು ಜಾತಿಯವ್ರಿಗೆ ಕೊಡ್ತಾ ಇದ್ದೀವ? ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ, ಇವೆಲ್ಲ ಎಲ್ಲ ಜಾತಿ ವರ್ಗದ ಜನರಿಗೆ ಕೊಡ್ತಾ ಇರೋದು. ಯಾಕೆ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಸುಳ್ಳು ಪ್ರಚಾರ ಮಾಡ್ತೀರಾ? ಅದರಿಂದ ನಾನು ಇಲ್ಲಿ ಇರ್ತಕ್ಕಂಥವ್ರು ತಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಇವತ್ತು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಏನೇ ಒಂದು ತೀರ್ಮಾನ ಮಾಡಲಿ, ಅವತ್ತು ಕೂಡ ಅಷ್ಟೇ. ಇವತ್ತು ನಮ್ಮ ಸ್ನೇಹಿತರು ಮಾತಾಡೋರಲ್ಲಿ ಮುನ್ಸ್ವಾಮಿನ ಯಾರು ಗೆಲ್ಸಿದವ್ರು? ನಾವೇ ಗೆಲ್ಸಿದವ್ರು. ಅವತ್ತು ನಾನು ಹೇಳಿದ್ದೀನಿ, ವೇದಿಕೆಯಲ್ಲೇ ನಾನು ಮಾತಾಡಿದ್ದೀನಿ, ಮುಸಲ್ಮಾನರು ಕೂಡ ಈ ದೇಶದ ಭಾಗ ಅಂತ ಕೂಡ ನಾನು ಬಹಳ ಸ್ಪಷ್ಟವಾಗಿ ವೇದಿಕೆಯಲ್ಲೇ ಮಾತಾಡಿದ್ದೀನಿ. ಅವತ್ತು ಕೂಡ ನಾವು ಅವತ್ತು ಅವ್ರ ಪರವಾಗಿ ಕೇಳ್ತಾ ಇದ್ವಿ ಓಟು ಅಂತೇಳಿ ನಾವು ಮುಸಲ್ಮಾನರ ವಿರುದ್ಧ ಮತ್ತೊಬ್ಬರ ವಿರುದ್ಧ ಮಾತಾಡಿದ್ವಿ. ದೇಶದ ಬಗ್ಗೆ ಮಾತಾಡಿದ್ವಿ, ಇವತ್ತು ದೇಶದ ಬಗ್ಗೆ ಮಾತಾಡ್ತೀವಿ, ನಾಳೆನೂ ಮಾತಾಡ್ತೀವಿ. ಅದರಿಂದ ನಾನು ತಮ್ಗೆಲ್ರಿಗೂ ಹೇಳುವಂಥದ್ದು, ದಯವಿಟ್ಟು ಇವೆಲ್ಲ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಕೈ ಮುಂದೆ ಕಡುಬು ಕೊಡ್ತಾ ಒಂದು ತರ್ಲ ಕೊಡ್ತಾವ. ಅದರಿಂದ ಈಗ ತಮ್ಗೆಲ್ರಿಗೂ ಮತ್ತೊಮ್ಮೆ